ಏನಣ್ಣ ಇಷ್ಟರ ಬಂದ್ಬಿಟ್ಟಿದ್ಯಾ? ಅದು ಏನಿಲ್ಲ ಸೋಮಣ್ಣ, ಹಿಂಗೆ ಬಂದಿದ್ದೆ ಅಷ್ಟೇ. ಅಲ್ಲ, ಈ ಊರಿಗೆ ನಿಂಗೆ ಸಂಬಂಧಿಕರವ್ರೆ? ನಿಂದು ಪಕ್ಕದೂರಲ್ವಾ? ಇದೇನ್ ಸೋಮಣ್ಣ ಹಿಂಗಂತ್ಯ? ಸಂಬಂಧಿಕರಿದ್ರೆ ಮಾತ್ರ ಬರ್ಬೇಕಾ? ಈಗ ನಿಂತಾನೆ ಯಾರು ಸ್ನೇಹಿತರು ಇರ್ತಾರಪ್ಪ, ಸ್ನೇಹಿತರು ನೋಡಕ್ಕಿಂತ ಬಂದಿದ್ದೆ. ಅದು ಸರಿ ಬಿಡು. ಮತ್ತೆ ಏನ್ ಕೆಲಸ ಮಾಡ್ತಿದ್ಯಾ? ವ್ಯಾಪಾರ ಗಿಪಾರ ಶುರು ಮಾಡ್ದಾ? ಹೋಗೋಣ, ವ್ಯಾಪಾರದಲ್ಲಿ ಏನು ದಕ್ಕಲ್ಲ. ಎಷ್ಟಂತ ಕಷ್ಟಪಡೋಣ, ಎಷ್ಟು ಕಷ್ಟಪಟ್ರು ದಿನಕ್ಕೆ 100-200 ಅಷ್ಟೇ. ಅದಕ್ಕೆ ಒಂದು ಬಿಸ್ನೆಸ್ ಕೈ ಹಾಕಿದೀನಿ. ನೀನು ಬೇಕಾ ನೋಡಪ್ಪ, ನನ್ನ ಜೊತೆ ಕೈ ಜೋಡಿಸಿದ್ರೆ ನೀನು 1000 ರೂಪಾಯಿ ನೋಡ್ಬೋದು. 1000 ರೂಪಾಯ? ಅಲ್ಲ, ಹಂಗಲ್ಲ ಗುಂಡಣ್ಣ, ನಮ್ಮ ಊರಿಗೆ ಉಪ್ಪಿನಕಾಯಿ ಫ್ಯಾಕ್ಟ್ರಿ ಆಗೈತಲ್ಲ, ಏನೋ ಸಾಕಪ್ಪ, ಕಷ್ಟಪಟ್ಟು ದುಡಿತೀವಿ, ತಿಂತೀವಿ, ಸಾಕೇಳು. ಇದೇನ್ ಸೋಮಣ್ಣ ಹಿಂಗಂತ್ಯ? ನೋಡಪ್ಪ, ನೀನ್ ತಿಂಗಳ ಗಂಟೆ ದುಡಿದ್ರು 5,000-6,000 ತಗತ್ಯ. ಅದೆಲ್ಲ ನಿನ್ ಮನೆ ಖರ್ಚಿಗೆ ಸಾಕಾಗೋಗ್ತದೆ. ಏನಾರ ಉಳಿತದೆ ಹೇಳು? ಎಷ್ಟು ದಿನ ಅಂತ ಈ ಹಳೆ ಮನೆಗೆ ಇರ್ತೀಯ? ನಿಂದು ಬತ್ತ ಸಂಸಾರ ದೊಡ್ಡದಾಗ್ತದೆ. ಚೆನ್ನಾಗಿರೋ ಮನೆ ಕಟ್ಕೊಬೇಕು, ಸೈಟ್ ತಗೋಬೇಕು, ಜಾಗ ತಗೋಬೇಕು, ಏನ್ ಆಸೆ ಇಲ್ವೇ ನಿಂಗೆ? ಗುಂಡಣ್ಣ, ಆಸೆ ಏನೋ ಐತೆ, ಏನ್ ಮಾಡೋಣ? ಆಸೆ ಇದ್ದಷ್ಟು ಕಾಲ್ ಚಾಚಬೇಕು. ನಾನಂತೂ ಓದು ಬರ ಏನು ಗೊತ್ತಿಲ್ಲ, ಕೂಲಿ ಮಾಡೋದ್ ಬಿಟ್ರೆ ಇನ್ನೇನು ಗೊತ್ತಿಲ್ಲ. ಹೆಂಗೋ ಆ ದೇವ್ರ ದಯದಿಂದ ನಮ್ಮ ಊರಿಗೆ ಉಪ್ಪಿನಕಾಯಿ ಫ್ಯಾಕ್ಟ್ರಿ ಆಗೈತೆ. ಉಪ್ಪಿನಕಾಯಿ ಫ್ಯಾಕ್ಟ್ರಿ ಆದ್ಮೇಲೆ ನಾವು ಒಂಚೂರು 4 ಕಾಸು ದುಡಿತಾ ಇರೋದು, ನೋಡ್ತಾ ಇರೋದು. ಈ 1000 ರೂಪಾಯಿನ ಎಲ್ಲಿ ನೋಡ್ತಿದ್ವಿ ಹೇಳು? ಎಲ್ಲ ವರ್ಷಕ್ಕೊಂದ್ಸತಿ ನೋಡ್ಬೇಕಿತ್ತು, ಅದು ಎಲ್ಲಿ ಮಿಕ್ಕದ್ರಲ್ವಾ? ಅದ್ ಯಾಕೆ ಚಿಂತೆ ಮಾಡ್ತೀವಿ ಸೋಮಣ್ಣ? ನಾನು ಇಲ್ವಾ ದಾರಿ ತೋರ್ಸಕ್ಕೆ? ನನ್ನ ಜೊತೆ ಕೈ ಜೋಡ್ಸ್ ನೀನು, ಆಮೇಲೆ ನೋಡು ಅದ್ರ ಕತೆನೇ ಬೇರೆ. ಏನಪ್ಪ, ದೇವ್ರ ಮೇಲೆ ಭಾರ ಹಾಕಿ ಆಯ್ತು, ನೀನು ಹೇಳ್ದಂಗೆ ಮಾಡೋಣ. ಏನ್ ಮಾಡ್ಬೇಕು ಅಂತಿ? ಹೆಂಗೋ ಒಳ್ಳೇದಾದ್ರೆ ಸಾಕು. ನಾನು ನನ್ನ ಹೆಂಡತಿ ಮಕ್ಕಳು ಸ್ವಲ್ಪ ಚೆನ್ನಾಗಿ ಆಗ್ಬೇಕು ಮನೆ ಕಡೆ. ನೀನು ಅದ್ರ ಬಗ್ಗೆ ಯೋಚನೆ ಮಾಡ್ಬೇಡ, ನನ್ನ ನಂಬು ನೀನು. ಒಬ್ರು ನಮ್ಮ ಮೇಡಮ್ ಅವ್ರೆ, ಅವ್ರು ಯಾವತ್ತೂ ಯಾರ ಕೈಯೂ ಬಿಡಕ್ಕಿಲ್ಲ. ಕಷ್ಟ ಬಂದವ್ರಿಗೆ ಒಳ್ಳೆ ದಾರಿನೇ ತೋರಿಸ್ತಾರೆ. ಹೌದಾ? ಯಾವ ಮೇಡಮ್ ಅವರು? ನಿಂಗೂ ಪರಿಚಯ ಮಾಡಿಸ್ಕೊಡ್ತೀನಿ ಇರು. ಹೆಂಗೋ ಗೊತ್ತಾ ನೋಡಕ್ಕೆ, ಕೈ ತೊಳ್ಕೊಂಡು ಬಿಡ್ಬೇಕು ಅವ್ರನ್ನ. ಅಷ್ಟು ಬೆಳ್ಳಕ್ ಪಳ 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 ಅಂತ ಹೊಳಿತಾ ಇರ್ತಾರೆ. ರವೀಣ, ಅಲ್ಲೋ ರವೀಣ, ಅವನೇ ಗುಂಡಣ್ಣ ಅಂತ. ಅವನೇ ನಂಗೆ ಹುಡುಗಿನ ಪರಿಚಯ ಮಾಡಿಸ್ಕೊಟ್ಟಿದ್ದು. ಏನು ಹಸಿರು ಬಣ್ಣದ ಬಟ್ಟೆ ಹಾಕಿದ್ದಾರಲ್ಲ ಅವರ? ಹೂನಣ್ಣ, ಅವನೇ. ಇವನಿಂದನೇ ಅಣ್ಣ ನಾನು ಆ ಹುಡುಗಿ ಪರಿಚಯ ಮಾಡ್ಕೊಂಡಿದ್ದು, ಮತ್ತೆ ಆ ಹುಡುಗಿಗೆ ಎಲ್ಲ ಕೊಡಂಗಾಗಿದ್ದು. ಇವನ್ ಹಿಡ್ಕೊಂಡ್ರೆ ಆ ಹುಡುಗಿನ ಹಿಡ್ಕೊಂಡಂಗೆ. ಹೌದಾ? ಬಾ ನೋಡೋಣ ಬಾ. ಗುಂಡಣ್ಣ. ಅಯ್ಯೋ ದೇವ್ರೆ, ಇವನ್ ಕಣ್ಣಕ್ ಬಿದ್ದ ನಾನು. ಜೊತೆಗೆ ಯಾರನ್ನೋ ಬೇರೆ ಕರ್ಕೊ ಬಂದವನಲ್ಲ. ನೆನ್ನೆ ತಾನೆ ನಮ್ಮ ಮೇಡಮ್ಮ ಇವನ ಹತ್ರ ಇರೋವೆಲ್ಲ ಕಿತ್ಕೊಂಡು ಉಗಿದು ಆಚೆ ಕಟ್ಟವ್ರೆ. ಇವಾಗ ಇವನ್ ಕೈಗೆ ನಾನು ಸಿಕ್ಕಿದ್ರೆ ಮುಗಿತು ನನ್ನ ಕತೆ. ಮೊದಲಿಂದ ಹೋಗ್ಬೇಕಪ್ಪ. ಅಲ್ಲೋ ರವಿಯಣ್ಣ, ಹುಡಕ್ತಾವನವನು. ನಡಿ ಕೆಂಪಣ್ಣ, ಹೋಗಿ ಹಿಡಿಯೋಣ ಅವನ್ನ. ಎಲ್ಲಿ ಹುಡಕ್ತಾನೆ ಬದ್ಮಾಶ್? ಅಯ್ಯೋ, ಯಾರು ನೀವು? ನನಗೆ ಕಿಂಗ್ ಹೊಡಿತಿದ್ದೀರಾ? ಹೇಳೋ ಬದ್ಮಾಶ್, ಎಷ್ಟು ನಾಟಕ ಮಾಡ್ತೀಯ ನೀನು? ಎಷ್ಟು ಮನೆಗಳನ್ನ ಹಾಳು ಮಾಡ್ಬೇಕು ಅಂತ ಇದೆಯಾ? ಇಡೀ ಊರೇ ಹಾಳು ಮಾಡೋವರೆಗೂ ನಿನ್ನ ಸಮಾಧಾನನೇ ಇಲ್ವಾ? ಅಲ್ಲ, ಯಾರು ನೀವು? ಏನೇನ ಮಾತಾಡ್ತಿದ್ದೀರಲ್ಲ? ನಾನು ಯಾರು ಹಾಳು ಮಾಡ್ತೀನಿ? ಗುಂಡಣ್ಣ, ನಿಜ ಹೇಳಿ ನೀನು. ಅದು ಯಾವ್ದೋ ಲೇಡಿ ಅಂತ ಹೇಳ್ಬಿಟ್ಟು ಅದು ಯಾವ್ದೋ ಹುಡುಗಿನ ಪರಿಚಯ ಮಾಡ್ಕೊಟ್ಟಲ್ಲ ನೀನು ಪಕ್ಕದೂರಾಗೆ. ಆ ಹುಡುಗಿ ಅಯ್ಯಮ್ಮ ಎಂತ ಕೆಲಸ ಮಾಡ್ತು ಗೊತ್ತಾ? ನಿನ್ ಮಾತು ಕೇಳ್ಕೊಂಡು ಆ ಹುಡುಗಿ ಸವಾಸ ಮಾಡಿದಕ್ಕೆ ನನ್ನ ಹತ್ರ ಇರವೆಲ್ಲ ಕಿತ್ಕೊಂಡು ಬೀದಿಗೆ ತಳ್ಬಿಟ್ಟು ನಾನು ನನ್ನ ಮನೆಯವರು ನನ್ನ ಹೆಂಡತಿ ಏನ್ ಮಾಡ್ಬೇಕು ಹೇಳು? ಬೇಕು ಅಂತ ಪ್ಲಾನ್ ಮಾಡ್ಬಿಟ್ಟು ಕರ್ಕೊಂಡು ಹೋದ ನನ್ನ. ಆ ಹುಡುಗಿ ಮದುವೆ ಮಾಡ್ಕೊತೀನಿ ಅಂತ ಹೇಳಿದಕ್ಕೆ ನನಗೆ ಬರೋವೆಲ್ಲ ತಗೊಂಡೋಗಿ ಕೊಟ್ಟೆ. ಕೊನೆಗೆ ಏನ್ ಮಾಡ್ತಾ ಹುಡುಗಿ? ನೀನ್ ಯಾರ ನನಗೆ ಗೊತ್ತೇ ಇಲ್ಲ, ಇನ್ಮೇಲೆ ನೀನು ಕೊಟ್ಟಿದ್ಯಲ್ಲ ಇವೆಲ್ಲ ನಂದು, ನೀನು ಯಾರು ಗೊತ್ತಿಲ್ಲ ಅಂದ್ಬಿಟ್ಟು ರೋಡ್ಗಳನ್ನ ಬಿಟ್ಬಿಟ್ಟು ನಾನು ಓಡಿಸ್ಬಿಟ್ಟು ಮನೆಯಿಂದ ಆಚೆ ಹಾಕ್ಲಿಲ್ವಾ? ಯಾರು ನೀನು ಯಾರಂತಾನೆ ನನಗೆ ಗೊತ್ತಿಲ್ಲ. ಏನೇನೋ ಮಾತಾಡ್ತಿದ್ಯಲ್ಲ ನೀನು? ಅಯ್ಯೋ ಮನೆ ಹಾಳ ನೋಡ್ರವೇಣ, ಎಂತ ಮಾತಾಡ್ತಾವನೆ? ಇವನಿಂದನೇ ನನಗೆ ಆ ಹುಡುಗಿ ಪರಿಚಯ ಆಗಿದ್ದು, ಇವನೇ ಕರ್ಕೊಂಡೋಗಿದ್ದು. ದಿನಾಲು ಕುಡಿಯಕ್ಕೆ ಇವನೇ ಕರ್ಕೊಂಡು ಹೋಗ್ತಿದ್ದ. ಈಗ ನೋಡಿದ್ರೆ ನೀನ್ ಯಾರು ಅಂತ ಗೊತ್ತೇ ಇಲ್ಲ ಅಂತಾನಲ್ಲ ಇವನು. ನೀನ್ ಎಂತ ಮನೆ ಹಾಳ ಇರ್ಬೇಕು ರವೀಣ. ಬಿಡ್ಬೇಡ ರವೀಣ, ಇವನ್ನ ಚೆನ್ನಾಗಿ ಹೊಡೆದಾಕ್ ಹೇಳ್ತೀನಿ. ಕೆಂಪಣ್ಣ, ಇವನ್ನ ಸುಮ್ಮನೆ ಬಿಡೋದ್ ಬೇಡ. ಇಷ್ಟು ಸುಳ್ಳು ಹೇಳ್ತಾನೆ. ತಪ್ಪು ಒಪ್ಕೊಬಿಟ್ಟಿದ್ರೆ ಜೀವ ಬರ್ಸೆ ಬಿಡ್ತಾ ಇದ್ದೇವನ್ನ. ಆದ್ರೆ ಇವನು ತಪ್ಪು ಒಪ್ಕೊಳ್ಳೋ ತರ ಕಾಣ್ತಿಲ್ಲ. ಇವನನ್ನ ಕೊಂದು ಬಿಡದೆ ಸರಿ. ಇವ್ನ ತಲೆ ಇದೆಯಲ್ಲ, ತಲೆ ಮೊಟ್ಟೆ ತರ, ತಲೆಗೆ ಸರಿಯಾಗಿ ಗುರಿ ಇಟ್ಟು ಹೊಡೆದ್ರೆ ಹಾಗೆ ಬಾಂಬ್ ಸಿಡಿಯುತ್ತಲ್ಲ, ಬಾಂಬ್ ತರ ಚೂರ್ ಆಗೋಗ್ಬಿಡ್ಬೇಕು ಇವನು. ಅಯ್ಯೋ ಬೇಡ ನನ್ನ ಬಿಟ್ಬಿಡು ನನ್ನ. ಏನೋ ನಿನ್ನಂತವನ್ನ ಬಿಟ್ಬಿಡ್ಬೇಕಾ? ಚಾನ್ಸೇ ಇಲ್ಲ. ನಮ್ಮ ಊರ್ ಜನನೆಲ್ಲ ಹಾಳು ಮಾಡ್ತಿರೋನ್ನ ನಾನು ಸುಮ್ಮನೆ ಬಿಟ್ಬಿಡಕ್ಕಾಗುತ್ತಾ? ಹೇಗೋ ಕಷ್ಟನೋ ಸುಖನೋ ಅಂತ ಮರ್ಯಾದೆಯಿಂದ ಬದುಕ್ತಿರೋನ್ನ ಅಡ್ಡದಾರಿ ತಗೊಂಡು ಹೋಗ್ತೀಯಾ? ನಿನ್ನಂತವನು ಈ ಪ್ರಪಂಚದಲ್ಲಿ ಇರೋದೇ ವೇಸ್ಟ್. ಸಾಯಿ ನನ್ನ ಮಗನೇ ನೀನು. ಅಯ್ಯೋಣ, ತಪ್ಪಾಯ್ತು. ನನ್ನ ತಪ್ಪನ್ನ ಒಪ್ಕೊಬಿಡ್ತೀನಿ. ನನ್ನ ಬಿಟ್ಬಿಡಿ ನನ್ನ. ಇನ್ಮೇಲೆ ಯಾವತ್ತು ಇಂಥ ಕೆಲಸ ಮಾಡಕ್ಕಿಲ್ಲ. ಏನು ಮಾಡೋದಿಲ್ವಾ? ನಿನ್ನ ಅಷ್ಟು ಸುಲಭವಾಗಿ ಬಿಟ್ಬಿಡ್ತೀನಿ ಅನ್ಕೊಂಡಿದ್ಯಾ? ನಡಿ, ಅದ್ಯಾವಳು ತೋರ್ಸು ನಡಿ. ಅದ್ಯಾವಳವಳು ಇಂಥ ಕೆಲಸ ಮಾಡಿಸಿದಳಲ್ಲ ನಿನ್ ಕೈಲಿ? ರೌಡಿಗಳನ್ನ ಬೇರೆ ಇಟ್ಕೊಂಡಿದ್ದಳಂತೆ. ಇಂಥದಕ್ಕೆಲ್ಲ ಈ ರವಿ ಹೆದ್ರವನೇ ಅಲ್ಲ. ನಡಿಯೋ ಇದ್ದಾಳ ಮೇಲೆ ನಡಿ, ತೋರ್ಸ್ ನಡಿ ಅದ್ಯಾವಳವಳು ಅಂತ. ಹ್ಞೂ ನನ್ನ ಕರ್ಕೊಂಡೋಗಿ ತೋರಿಸ್ತೀನಿ. ಆದ್ರೆ ನನಗೆ ಮಾತ್ರ ಏನೋ ಮಾಡ್ಬಿಡಿ, ಬಿಟ್ಬಿಡಿ ನನ್ನ. ಇದಕ್ಕೂ ನನಗೂ ಏನು ಸಂಬಂಧನೂ ಇಲ್ಲ. ಕಂತ್ರಿ ನಾಯಿ, ಇದಕ್ಕೂ ನಿನ್ಗೂ ಏನೋ ಸಂಬಂಧ ಇಲ್ವೇನೋ? ನೀನ್ ಈ ಕೆಲಸದಿಂದ ಎಷ್ಟು ಮನೆಯಲ್ಲಿರೋ ಹೆಣ್ಮಕ್ಳು ಕಣ್ಣೀರಾಗ್ತಿದ್ದಾರೆ ಗೊತ್ತೇನೋ ನಿನಗೆ? ಬದ್ಮಾಶ್, ನಿಮ್ಮಂತವ್ರಿಗೆಲ್ಲ ಬಾಯಲ್ಲಿ ಹೇಳಿದ್ರೆ ಅರ್ಥ ಆಗುದಿಲ್ಲ. ನಿಮ್ಮನೆ ಹೆಣ್ಮಕ್ಳಿಗೆ ಇಂಥ ಪರಿಸ್ಥಿತಿ ಬಂದಿದ್ರೆ ನೀನ್ ಸುಮ್ಮನಿರ್ತಿದ್ದೇನೋ? ನಿನ್ ಮಗಳಿಗೋ ನಿನ್ ತಂಗಿಗೋ ಇಂಥ ಪರಿಸ್ಥಿತಿ ಬಂದಿದ್ರೆ ಅವ್ರ ಗಂಡಂದ್ರು ಬೇರೆ ಹೆಂಗಸಿನ ಸವಾಸ ಮಾಡಿ ಇರೋ ಬರ ಆಸ್ತಿ ಎಲ್ಲ ತಗೊಂಡೋಗಿ ಕೊಟ್ಟು ಮೋಸ ಹೋಗಿದ್ರೆ ಗೊತ್ತಾಗ್ತಿತ್ತು ನಿನಗೆಲ್ಲ. ನೀನ್ ಯಾರೋ ಬಿಕಾರಿನೇ ಇರಬೇಕು, ಹಿಂದಿಲ್ಲ ಮುಂದಿಲ್ಲ ಅನ್ಸುತ್ತೆ. ಅದಕ್ಕೆ ನೀನು ಹೀಗೆಲ್ಲ ಮಾಡ್ತಿದ್ಯಾ. ನಿಜ ಬಗಳು, ಇಂಥ ಕೆಲಸ ಮಾಡೋದಕ್ಕೆ ನಿಂಗೆ ನಾಚಿಕೆ ಆಗೋದಿಲ್ವಾ? ಅಣ್ಣ, ಏನೋ ತಪ್ಪಾಗೋಯ್ತಣ್ಣ, ಇನ್ಮೇಲೆ ಮಾಡೋಕ್ಕಿಲ್ಲ ಅಂತ ಹೇಳ್ತಿದ್ದೀನಲ್ಲ, ನನ್ನ ಬಿಟ್ಬಿಡಿ ನನ್ನ. ರವಿಯಣ್ಣ ಭಾರಿ ನಾಟಕ ಮಾಡ್ತಾನೆ ಇವನು. ದಿನಾಲು ಕುಡಿಯಕ್ಕೆ ಅಂತ ಕರ್ಕೊಂಡು ಹೋಗ್ತಿದ್ದವನು ಇವನು. ಒಂದಿನ ಏನಾದ್ರು ಹೋಗಿಲ್ಲ ಅಂತಂದ್ರೆ ಮನೆ ತನಕನೇ ಹುಡುಕ ಬಂದ್ಬಿಡ್ತಿದ್ದ. ಬಾವೋಗನ ಅಂತ. ಹೆಂಗೋ ಅಚ್ಚುಕಟ್ಟಾಗಿ ಸಂಸಾರ ಮಾಡ್ಕೊಂಡಿದ್ದೆ, ಮನೆ ಆಯ್ತು ಕೆಲಸ ಆಯ್ತು ಅಂತ ಕುಡಿಯೋದನ್ನ ಕಲಿಸ್ತೋನೆ ಇವನು. ಇದ್ಯಾಕೋ ಕೆಂಪಣ್ಣ ಹಿಂಗಂತಿದ್ಯಾ? ಅಲ್ಲ, ನಾನೇನೋ ಕರ್ನಪ್ಪ, ನೀನಾಗ ಬರ್ಬೇಕಿತ್ತು. ತೋರ್ಸಲ್ಲಪ್ಪ ಆಸೆನಾ? ರುಚಿ ತೋರ್ಸ್ಬಿಟ್ಟೆ, ಇನ್ನೇನು ಬರ್ದಂಗೆ ಬಿಡ್ಸದ ಮನ್ಸು.
ನಾನ್ ಬಂದಿಲ್ಲ ಅಂದ್ರೂ ನೀನು ಹುಡ್ಕೊಂಬತ್ತಿದ್ದ ತಾನೆ ಮನೆ ತಕ್ಕೆ. ಇವಾಗ ಅದೆಲ್ಲ ಮಾತು ಬೇಡ, ನಡಿ ಮೊದಲು ತೋರ್ಸ್ ನಡಿ. ಅದು ನನ್ ಇವತ್ತು ಅವ್ರು ಇಲ್ಲ. ಏನೋ ಇಲ್ವಾ? ನಿನ್ನ ಸುಟ್ಟು ಬಿಡ್ತೀನಿ ನಿನ್ನ, ನೋಡು. ಇಲ್ಲ ಇಲ್ಲ ಇಲ್ಲ, ಕರ್ಕೊಂಡು ಹೋಗ್ತೀನಿ. ಬನ್ನಿ ಬನ್ನಿ ನನ್ನ ಜೊತೆ. ಅಯ್ಯೋ ಶಿವನೇ, ಈ ಗುಂಡಣ್ಣ ಏನು ಇಂತವನು? ಇವನ್ ಮಾತು ಕೇಳ್ಕೊಂಡ ನಾನು ಇವನ್ ಜೊತೆ ಕೈ ಜೋಡಿಸ್ತೀನಿ ಅಂದೆ. ಯವ್ವಾ, ಈ ಹುಡ್ಗ ರವಿ ಅಲ್ವಾ, ನಮ್ ಜೈಕನ್ ಮಗ. ಅಪ್ಪ, ರವಿ ಬಂದ್ ಹೆಂಗೋ ನನಗೆ ಜ್ಞಾನೋದಯ ಮಾಡ್ದ. ನಾನೇನಾದ್ರು ಇವನ್ ಜೊತೆ ಸೇರ್ಕೊಂಡು ಇವ್ನ ಹಲ್ಕ ಕೆಲಸ ಮಾಡಿದ್ರೆ, ಅಯ್ಯಪ್ಪ ದೇವ್ರೆ, ನಾನು ಇವನಂಗೆ ಬೀದಿಲಿ ನಿಂತ್ಕೋಬೇಕಿತ್ತು. ಹೆಂಗೋ ನಮ್ಮಪ್ಪ ತಿಮ್ಮಪ್ಪ ಕಾಪಾಡ್ದ ನನ್ನ. ಓ ಡಿಯರ್, ಬಂದ್ಯಾ? ಯಾಕೆ ಇಷ್ಟೊತ್ತು ಡಿಯರ್? ನಿನಗೋಸ್ಕರನೇ ಕಾಯ್ತಾ ಇದ್ದೆ ಗೊತ್ತಾ ನಾನು. ಎಷ್ಟೊತ್ತಂತ ಕಾಯೋದು ನಿನಗೋಸ್ಕರ? ಅದು ಅದು ಕಾಜಲ್, ಮನೇಲಿ ಸುಳ್ಳು ಹೇಳಿ ಬರೋದು ಇಷ್ಟೊತ್ತಲ್ಲಿ ಸ್ವಲ್ಪ ತಡ ಆಯ್ತು. ಓ ಹೌದಾ, ಹೋಗ್ಲಿ ಬಿಡು. ಹೇಗೋ ಕೊನೆಗೆ ಬಂದಿಯಲ್ಲ ನನ್ನನ್ನು ಹುಡುಕೊಂಡು. ಈ ಕಾಜಲ್ ಮೇಲೆ ಅಷ್ಟು ಪ್ರೀತಿನ ನಿಂಗೆ? ಹಾ ಪ್ರೀತಿ, ಹಾ ಹಾ ಪ್ರೀತಿನೇ. ಅಲ್ಲ, ನೀನ್ ನೋಡೋದಕ್ಕೆ ಎಷ್ಟು ಸುಂದರವಾಗಿದ್ಯಾ. ಎಲ್ಲರೂ ಹಾಗೆ ಅಂತಾರಪ್ಪ. ಅದು ಸರಿ, ಯಾಕೆ ಬರೀ ಕೈಯಲ್ಲಿ ಬಂದಿದ್ಯಾ? ನನಗೋಸ್ಕರ ಏನು ತರಲಿಲ್ವ ಡಿಯರ್ ನೀನು? ನೀನು ಎಷ್ಟು ಪ್ರೀತಿಯಿಂದ ಮಾತಾಡ್ತೀಯಾ? ಅಲ್ಲ, ನಿನಗೋಸ್ಕರ ನಾನು ಏನು ತರ್ದಂಗಿರ್ತೀನ? ಹಾಂ, ನನಗೆ ಗೊತ್ತಿತ್ತು. ಏನಿದು ಪೇಪರು ಕೈಯಲ್ಲಿ? ಏನಾದರೂ ನನಗೋಸ್ಕರ ನನ್ನ ಹೆಸರಿಗೆ ಏನಾದರೂ ಮಾಡಿಕೊಡ್ತಿದ್ಯಾ? ನಿನ್ನ ಹೆಸರಿಗ? ಇಲ್ಲ ಇಲ್ಲ ಡಾರ್ಲಿಂಗ್, ಇದು ನಿನ್ನ ಪ್ರೀತಿಯ ಸಂಕೇತ. ಏನು, ಪ್ರೀತಿಯ ಸಂಕೇತನಾ? ಹೌದು ಡಾರ್ಲಿಂಗ್, ಎಲ್ಲ ಪ್ರೇಮಿಗಳು ಮೊದಲನೇ ಸಾರಿ ಮೀಟ್ ಮಾಡಿದಾಗ ಗ್ರೀಟಿಂಗ್ಸು ಮತ್ತೆ ರೋಜು ಈ ಥರ ಚಾಕ್ಲೇಟ್ ಎಲ್ಲ ಕೊಡ್ತಾರಲ್ಲ, ಅದೇ ಥರ ನಾನು ನಿಂಗೆ ಮೊದಲನೇ ಸಾರಿ ಗ್ರೀಟಿಂಗ್ ಕೊಡ್ತಾ ಇದ್ದೀನಿ. ವಾಟ್, ಗ್ರೀಟಿಂಗಾ? ಹಾ, ನಿನ್ಗೋಸ್ಕರ ನಾನು 10 ರೂಪಾಯಿ ಕೊಟ್ಟು ಗ್ರೀಟಿಂಗ್ ತಗೊಬಂದೆ ಗೊತ್ತಾ? 10 ರೂಪಾಯ? ಬಕ್ರಂಗೆ ಏನೋ ಹೇಳಿದ್ರೆ ಏನೋ ಅರ್ಥ ಮಾಡ್ಕೊಂಡಿದ್ದಾನೆ. ಇವನಿಗೆ ಬಾಯಿ ಬಿಟ್ಟೆ ಹೇಳಬೇಕು. ಇಂಡೈರೆಕ್ಟಾಗಿ ಹೇಳಿದ್ರೆ ಈ ಕೂಬೆ ಮುಟ್ಟಿದ್ದಕ್ಕೆ ಅರ್ಥನೇ ಆಗೋದಿಲ್ಲ. ನೀನನ್ನು ಮದುವೆ ಮಾಡ್ಕೋತೀನಿ ಹಾಗೆ ಹೇಗೆ ಅಂತ ಸ್ವಲ್ಪ ಡ್ರಾಮಾ ಮಾಡೋಣ. ಹೌದಾ, ಆಯಿತು, ನನಗೆ ತುಂಬ ಖುಷಿ ಆಯಿತು. ನಿನ್ನ ಹತ್ರ ಸ್ವಲ್ಪ ಮಾತಾಡಬೇಕು. ಬಾ ಡಿಯರ್, ಕುತ್ಕೋ. ಅಣ್ಣ, ಅವರೇ ನಮ್ಮ ಮೇಡಮ್ ಆ ಕಡೆ. ಅಲ್ಲಿ ನೋಡ್ ರವಿ ಅಣ್ಣ, ಅವನು ನಮ್ಮ ಕುಮಾರ. ಹೌದಲ್ಲ, ಕುಮಾರ್ ಅಲ್ವಾ ಅದು? ಅಲ್ಲ, ಮನೆ ಹಾಳಿ ತಗೊಬಂದು. ಅಲ್ಲ, ನನ್ನನ್ನಲ್ದೆ ಈ ಕುಮಾರನ ಹತ್ರ ಏನಾದ್ರು ಬರ್ಸ್ಕೊಳಕ್ಕೆ ಏನಾದ್ರು ಕೂತವಳೇನ? ಏ ಬದ್ಮಾಶ್, ನಿಜ ಹೇಳು, ಈ ಕುಮಾರ ಯಾಕೆ ಇಲ್ಲಿದ್ದಾನೆ? ಅದು ಅಣ್ಣ, ಈ ಕೆಂಪಣ್ಣನ ಹತ್ರ ಹೆಂಗೆ ಆಸ್ತಿ ಎಲ್ಲ ಬರ್ಸ್ಕೊಂಡ್ರು, ಹಂಗೆ ಈ ಕುಮಾರನ ಹತ್ರ ಅವ್ನ ಮನೆ ಪತ್ರ ಈಸ್ಕೊಳ್ಳೋಣ ಅಂತ ನಮ್ಮ ಮೇಡಮ್ ಪ್ಲಾನು. ಅಯ್ಯೋ ದೇವ್ರೆ, ಎಂತ ಮನೆ ಹಾಳಿ ಅಣ್ಣ ಇವನು. ಮನೆ ಹಾಳಿ ಒಳಗಡೆ ಮನೆ ಹಾಳಿ ಇವಳು. ಅಲ್ಲ, ನಂತ ವೀರ ಬರೋದೆಲ್ಲ ಕಿತ್ಕೊಂಡ್ಲು ಪಾಪ ಈ ಕುಮಾರ. ಅಣ್ಣ, ಹೆಂಗಾರ ಮಾಡಿ ಅವನ ಕೈಯಾಗ ಏನೋ ಪತ್ರ ಇರಂಗೈತೆ, ಆ ಪತ್ರ ಅವಳ ಕೈಗೆ ಸೇರಕಿನ ಮುಂಚೆಗೆ ನಾವು ಹೆಂಗಾರ ಮಾಡಿ ತಡಿಬೇಕಣ್ಣ. ನೀ ಸುಮ್ಮನಿರು ಕೆಂಪಣ್ಣ, ನಾನು ಇದೀನಲ್ಲ, ಕೈಯಲ್ಲಿ ನೋಡು ಬಂದೂಕಿದೆ, ಒಂದೇ ಸತಿ ಸುಟ್ಟೇ ಬಿಡ್ತೀನಿ ಅವಳನ್ನ. ಸರಿ ಡಿಯರ್, ಆಯಿತು. ನೀನು ಕೊಟ್ಟಿರೋ ಗ್ರೀಟಿಂಗ್ನ ನಾನು ಜೋಪಾನಾಗಿ ನೋಡ್ಕೋತೀನಿ. ಆದರೆ ನಾನು ನೀನು ಆದಷ್ಟು ಬೇಗ ಮದುವೆ ಮಾಡ್ಕೊಬಿಡೋಣ. ಏನೋ ನಿಜ ಹೇಳ್ತಿದ್ಯಾ? ನಾನು ನಿನ್ನ ಮದುವೆನಾ? ಅಲ್ಲ, ನಾನು ಅದನ್ನೇ ಕೇಳ್ಬೇಕು ಅನ್ಕೊಂಡೆ. ಯಾವಾಗನ? ಅದು ಡಿಯರ್, ನಾನು ಹಿಂಗೆ ಕೇಳ್ತೀನಿ ಅಂತ ಬೇಜಾರು ಮಾಡ್ಕೋಬೇಡ. ನಿಮ್ಮ ಮನೆ ಇದೆಯಲ್ಲ, ನಿಮ್ಮ ಮನೇನ ನನ್ನ ಹೆಸ್ರಿಗೆ ಮಾಡಿಕೊಡ್ತೀಯಾ? ಯಾಕೆ ಅಂತ ಅಂದರೆ ನಿನ್ನ ಹೆಂಡತಿ ಇನ್ನೂ ಬದುಕಿದ್ದಾಳೆ. ಮತ್ತು ನಾನು ನೀನು ಮದುವೆ ಮಾಡಿಕೊಂಡ್ರೆ ನನ್ನ ಮೇಲೆ ಕೇಸ್ ಹಾಕ್ಬೋದು. ಹಾಗಾಗಿ ನಾವಿಬ್ಬರು ಎಲ್ಲಾದರೂ ಹೊಡೋಗ್ಬಿಡೋಣ. ನಿಮ್ಮ ಮನೇನ ನನ್ನ ಹೆಸ್ರಿಗೆ ಮಾಡಿದ್ರೆ ಆದಷ್ಟು ಬೇಗ ಆ ಮನೇನ ಯಾರಿಗಾದ್ರೂ ಮಾರಿಬಿಡ್ತೀನಿ. ಆಮೇಲೆ ಆ ದುಡ್ಡನ್ನ ತೊಗೊಂಡು ನಾವಿಬ್ಬರು ಎಲ್ಲಾದರೂ ದೂರ ಹೊರಟೋಗೋಣ. ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ರೆ? ಎಲ್ಲರೂ ಚೆನ್ನಾಗಿದ್ರೆ ಅಂದ್ಕೊಂಡಿದ್ದೀನಿ. ನಮ್ಮ ಚಾನಲ್ನ ಯಾರು ಹೊಸದಾಗಿ ನೋಡ್ತಿರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ನಾವು ಹಾಕುವಂಥ ವೀಡಿಯೋಸ್ನ ತಪ್ಪದೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್ ಶೇರ್ ಮಾಡಿ. ಮುಂದಿನ ವೀಡಿಯೋದಲ್ಲಿ ನಮ್ಮ ಈ ಸ್ಟೋರಿ ಕಂಟಿನ್ಯೂ ಆಗುತ್ತೆ. ಮುಂದಿನ ವೀಡಿಯೋ ಅಂದರೆ ಸಂಜೆ 6 ಗಂಟೆಗೆ ತಪ್ಪದೆ ನೋಡ್ತೀರಿ ಅಂತ ಹೇಳ್ತಾ ಎಲ್ಲರಿಗೂ ಬಾಯ್.